welcome back to my channel Rakshita Vlogs. ನನ್ನ ಇವತ್ತಿನ ವ್ಲಾಗಲ್ಲಿ ತಮ್ನೇಲಲ್ಲಿ ನೋಡಿರ್ತೀರ ನೀವು. ನಮ್ಮ ಮಮ್ಮಿ ಮನೆಯಿಂದ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇರೋದು ಇವತ್ತು. ಅದ್ರ ಮಧ್ಯದಲ್ಲಿ ಫಂಕ್ಷನ್ ಪ್ರಿಪ್ರೇಷನ್ಸು ಮತ್ತು ಫಂಕ್ಷನ್ದು ಅದೆಲ್ಲನೂ ವೀಡಿಯೋ ಇರುತ್ತೆ ಇವತ್ತಿನ ವ್ಲಾಗಲ್ಲಿ. ಇವತ್ತು ನಾನು ಪ್ಯಾಕ್ ಎಲ್ಲ ಮಾಡ್ಕೊತಾ ಇದ್ದೆ, ಫ್ರೀ ಇದ್ದಾಗೇ 2 days ಬಿಫೋರೇ ಎಲ್ಲ ಎತ್ತಿಟ್ಕೊಂಡೆ. ಬಟ್ ಇನ್ನೊಂದು ದಿವಸನೇ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ. ಸ್ವಲ್ಪ ಇಲ್ಲೇ ಇಕ್ಕಿರೋ ಬಟ್ಟೆನೆಲ್ಲ ಇಲ್ಲೇ ಇಟ್ಬಿಟ್ಟು ಯಾವ್ದು ಬೇಕೋ ಅದನ್ನು ಡಿವೈಡ್ ಮಾಡ್ಕೋಬೇಕಲ್ಲ, ಇಲ್ಲೂ ಸ್ವಲ್ಪ ಇಟ್ಟಿರಬೇಕು, ಅಲ್ಲೂ ಸ್ವಲ್ಪ ಹುಡುಗರ್ದೂ ಅಷ್ಟೇ. ನಮ್ಮದಕ್ಕಿಂತ ಮಕ್ಕಳದೇ ಜಾಸ್ತಿ ಅದು ಇದು ಎತ್ಕೊಳ್ಳೋದೆಲ್ಲ ಇರುತ್ತೆ. ಆಮೇಲೆ ಮರ್ತೋಗ್ತೀನಿ ಅಂದ್ಬಿಟ್ಟು ಫಸ್ಟೇ ಏನೇನು ಬೇಕು ಅಂತ ಒಂದು ವಾರದಿಂದನೇ ತೊಗೊಂಡು ಹೋಗೋದೆಲ್ಲನೂ ಒಂದು ಕಡೆ ಇಟ್ಕೊಂಡಿದ್ದೆ. ಲಗೇಜ್ ಅಂತೂ ತುಂಬಾ ಇರುತ್ತೆ, ಮಕ್ಕಳದು ನಂದು ತಿರ್ಗಾ ಬೇರೆ ಬೇರೆದು ಅದೆಲ್ಲನೂ ಜಾಸ್ತಿನೇ ಇರುತ್ತಲ್ವ ಲಗೇಜು. ಸೊ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ದಿಹಾನ್ಗೆ ಸ್ಕೂಲ್ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ, June 3rd. ಸೊ ನಾವು ಥರ್ಸ್ಡೇನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. 1.5 month ಆದಮೇಲೆ ಆಲ್ಮೋಸ್ಟ್ 1.5 month ಆಯಿತು ಕರೆಕ್ಟಾಗಿ ನಾವು ಇಲ್ಲಿ ಬಂದು. ಇವಾಗ ಎಲ್ಲ ತಿರ್ಗಾ ಹೋಗೋಷ್ಟೊತ್ತಿಗೆ ನಾವು ಎಲ್ಲ ಬೇಜಾರಾಗ್ತಾ ಇರುತ್ತೆ. ಇವಾಗ ನಮ್ಮ ಅಜ್ಜಿನೂ ಅಷ್ಟೇ ಎಲ್ಲ ಹುಡುಗನೆಲ್ಲ ಕೆಳಗಡೆ ಕಳಿಸಿದ್ನಲ್ಲ, ಇವಾಗೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ಜಾಮೂನ್ ಏನೋ ತಿನ್ನಿಸ್ತಾಯಿದ್ರು ನಮ್ಮ ಅಜ್ಜಿ. ಇವಾಗ ನಮ್ಮ ಅಜ್ಜಿಗೆ ನಮ್ಮ ಮಮ್ಮಿಯವ್ರಿಗೆ ಎಲ್ಲರಿಗೂ ಬೋರ್ ಆಗ್ತಾ ಇರುತ್ತೆ, ಯಾಕಂದರೆ ಎದ್ದಿದ ತಕ್ಷಣ ಕೆಳಗಡೆ ಹೋಗ್ತಾಯಿದ್ರು, ಅಲ್ಲಿ ಆಟ ಆಡಿಕೊಂಡು ತಿರ್ಗಾ ಮೇಲೆ ಬಂದು ಎಲ್ಲ ಆಟ ಆಡಿಕೊಂಡು ಇವಾಗ ಫುಲ್ಲು ಎಲ್ಲರಿಗೂ ನಮ್ಮ ಅತ್ತೆದಿರ್ಗೂ ಎಲ್ಲರಿಗೂ ಬೇಜಾರಾಗ್ತಾ ಇರುತ್ತೆ. ಇವಾಗ ಚಿಕ್ಕಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ರಾತ್ರಿ 10 o'clock ಆಗಿತ್ತು. ಅವ್ರ ಮನೇಲಿ ಇವತ್ತು ಸೀಮಂತ ಪ್ರಿಪ್ರೇಷನ್ ಇತ್ತು. ನಾನು ಮಧ್ಯಾಹ್ನನೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ ಟೈಮೆಲ್ಲ. ಅದಕ್ಕೇ ಅವರು ತಮ್ಮನ್ನ ಹೆಂಡ್ತಿದು ಸೀಮಂತ ಫಂಕ್ಷನ್ನು ಅಲ್ಲೇ ಮನೇಲೇ ಇತ್ತು, ನಮ್ಮ ಚಿಕ್ಕಮ್ಮ ಮನೇಲೇ. ಅವ್ರ ರಿಲೇಟಿವ್ಸು ಎಲ್ಲರೂ ಬಂದಿದ್ದರು. ಮಮ್ಮಿ ಹೂವು ಏನೋ ಕೊಟ್ಟಿದ್ರು, ಅದೆಲ್ಲ ಪೋಣಿಸ್ತಾಯಿದ್ರು ನಾಳೆ ಫಂಕ್ಷನ್ಗೆ ಅಂತ. ಇಲ್ಲಿ ತಟ್ಟೆನೂ ಅಷ್ಟೇ ಎಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು, ಈ ಥರ ಪ್ಲೇಟ್ಸಲ್ಲಿ ತಿಂಡಿ ಹಣ್ಣು ಪ್ರತಿಯೊಂದೂ ಅಷ್ಟೇ ಈ ಥರ ನೆಟ್ ಅದರಲ್ಲಿ ಪ್ಯಾಕ್ ಮಾಡಿ ಎಲ್ಲ ಇಟ್ಟಿದ್ರು. ಅದಾದಮೇಲೆ ಡೆಕೋರೇಷನ್ನು ಅಷ್ಟೇ ನನ್ನ ತಮ್ಮನೇ ಬಂದು ಮಾಡ್ತಾನೆ ಅಂತ ಹೇಳ್ತಾಯಿದ್ರು. ನನಗೂ ಅಷ್ಟು ಐಡಿಯಾ ಇರಲಿಲ್ಲ, ಯಾಕಂದರೆ ನಾನು 2 days ಹೋಗಿರಲಿಲ್ಲ. ಹಾಗಾಗಿ ಆಮೇಲೆ ಅವನು ಕೆಲಸದಿಂದ ಬರೋದು 10:30 ಆಗಿತ್ತು. ಆವಾಗ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು ಡೆಕೋರೇಷನ್. ಸಿಂಪಲ್ಲಾಗಿ ಡೆಕೋರೇಷನ್, ನಾವು ಈ ಥರ ಸಿಂಪಲ್ ಡೆಕೋರೇಷನ್ ಅಂತ ಅಂದರೆ ಇವಾಗ ನಮ್ಮ ಮನೇಲಿ ಎಲ್ಲ ಫಂಕ್ಷನ್ಸ್ ಆಗಿರ್ಬೋದು, ಬರ್ತ್ಡೇ ಅದರಲ್ಲೆಲ್ಲನೂ ನಾವೇ ಮಾಡ್ಕೋತೀವಲ್ಲ, ನನ್ನ ತಮ್ಮ ನಾವು ನಮ್ಮ ಕಸಿನ್ಸ್ ಎಲ್ಲ ಸೇರಿಕೊಂಡು. ಇದು ಅದೇ ಥರನೇ, ಇದೆಲ್ಲ ರೆಂಟ್ಗೆ ತಂದು ಮಾಡ್ತಾ ಇರೋದು. ಅಲ್ಲಿಂದ ಬರೋಷ್ಟೊತ್ತಿಗೆ 11:30 ಆಗಿತ್ತು. ನನಗೆ ಯಾಕೋ ಮೆಹಂದಿ ಹಾಕ್ಕೊಬೇಕು ಅನಿಸ್ತಾಯಿತ್ತು ಅಂತ ಈ ಥರ ಮೆಹಂದಿ ಹಾಕ್ಕೊಂಡು ಮಲ್ಕೊಂಡೆ ನಾನು. ಕಲರೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಬೆಳಗ್ಗೆ ಅಷ್ಟೊತ್ತಿಗೆ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಟ್ ಚೆನ್ನಾಗಿ ಬಂದಿತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಬೇಗನೆ ಎದ್ದಿದ್ರು ಹುಡುಗರು. ನಮ್ಮ ಡ್ಯಾಡಿ ಆಫೀಸ್ಗೆ ಹೋಗ್ತಾಯಿದ್ರಲ್ಲ, ಅಷ್ಟೊತ್ತಿಗೆ ಎದ್ದಿದ್ದ ನಕ್ಷಿತ್ತು ಡ್ಯಾಡಿ ಎಲ್ಲ ಎತ್ಕೊಂಡು ಮಾತಾಡಿಸಿ, ಯಾಕಂದರೆ ಊರಿಗೆ ಹೋಗ್ತಾ ಇದ್ದೀವಲ್ಲ ಅದಕ್ಕೆ. ಇನ್ಶಾರನೂ ಅಷ್ಟೇ, ಅವಳು ಕಾಲೇಜಿಂದ ಬರೋಷ್ಟೊತ್ತಿಗೆ ನಾವು ಹೊರಟಿರ್ತೀವಿ ಊರಿಗೆ, ಅದಕ್ಕೇ ಎಲ್ಲ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಮಮ್ಮಿ ಅದೇನೋ ಡ್ರೈ ಫ್ರೂಟ್ಸ್ ಉಂಡೆ ಅದು ಏನೋ ಮಾಡ್ತಾಯಿದ್ರು ಮನೆಗೆ ಎತ್ಕೊಂಡು ಹೋಗೋಕ್ಕೆ ಮತ್ತು ಎಲ್ಲರಿಗೂ ತಿನ್ನೋಕ್ಕೆ ಅಂದ್ಬಿಟ್ಟು. ಪೂಜಾಗೆ ರೆಡಿ ಮಾಡಬೇಕಾಗಿತ್ತು. ಅವಳು ಬಂದಿದ್ಲು, ಲಂಗ ದಾವಣಿ ಹಾಕ್ಕೊಂಡಿದ್ಲು. ಅವ್ರ ಮನೇಲೆ ಫಂಕ್ಷನ್ ಇರೋದ್ರಿಂದ ಪೂಜೆನೂ ರೆಡಿಯಾಗಿ ಬಂದಿದ್ಲು. ಅವಳಿಗೂ ಲೈಟಾಗಿ ಮೇಕಪ್ ಎಲ್ಲ ಮಾಡಿ ಜಡೆ ಎಲ್ಲ ಹಾಕ್ತಾಯಿದ್ರಿ. ಜಡೆ ಮಮ್ಮಿನೇ ಹಾಕಿದ್ರು, ನಾನು ಜಸ್ಟ್ ಮೇಕಪ್ ಮಾಡಿ ಹೋಗೋಣ. ಬನ್ರಿ ಹೋಗೋಣ.
ಪ್ರಿಪ್ರೇಷನ್ಸ್ ಎಲ್ಲನೂ ಆಗಿತ್ತು. ರಿಲೇಟಿವ್ಸು ಬಂದಿದ್ದರು. ಜಾಸ್ತಿ ಜನ ಕೇಳಿರಲಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಮಾಡಿದರು. ತಟ್ಟೆ ಎಲ್ಲನೂ ಅಷ್ಟೇ ರೆಡಿ ಮಾಡಿಟ್ಟಿದ್ರು. ಸೀಮಂತಕ್ಕೆ ಏನೇನು ಬೇಕೋ ಆ ಥರದ್ದೆಲ್ಲ ಐಟಮ್ಸು ಅದೆಲ್ಲನೂ. ಇದು ಗೊಂಬೆ ಏನಿದೆ ಅದು ಪ್ರೆಗ್ನೆಂಟ್ ಗೊಂಬೆ ಅದೆಲ್ಲ ಬರುತ್ತಲ್ಲ ಅದು. ಫೈನಲ್ ಡೆಕೋರೇಷನ್ ನೋಡಿ ಈ ಥರ ಬಂದಿದೆ. ನಿನ್ನೆ ಜಸ್ಟ್ ಪ್ರಿಪ್ರೇಷನ್ದು ಅಷ್ಟೇ ಮಾಡೋಕ್ಕಾಗಿದ್ದು ವೀಡಿಯೋ. ಇವಾಗ ಈ ಥರ ತಟ್ಟೆ ಎಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡಿದರು. ನಾನು ಫುಲ್ ಕಂಪ್ಲೀಟ್ ರೆಡಿ ಆಗಿದ್ದೆ, ಯಾಕಂದರೆ ನಮ್ಮ ಯಜಮಾನ್ರು ಬರ್ತಾಯಿದ್ರು. ಲಗೇಜೆಲ್ಲ ಗಾಡೀಲಿ ಇಟ್ಬಿಟ್ಟು ರೆಡಿ ಆಗಿಬಿಟ್ಟಿದ್ದೆ ನಾನು. ಇಲ್ಲಿ ಮುಗಿಸ್ಕೊಂಡು ಮನೆ ಹತ್ರ ಇನ್ನೊಂದು ಫಂಕ್ಷನ್ ಇತ್ತು. ನಾನು ನಮ್ಮ ಅತ್ತೆ ಎಲ್ಲರೂ ಅಟೆಂಡ್ ಮಾಡೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಇಲ್ಲಿ ಊಟ ಏನೂ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಕುಣಿಸಿದ ತಕ್ಷಣವೇ ಫೋಟೋ ಎಲ್ಲ ಇಡಿಸ್ಕೊಂಡು ಗಿಫ್ಟ್ ಕೊಟ್ಬಿಟ್ಟು ಹಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಅಲ್ಲಿ 1 ಗಂಟೆ ಅಷ್ಟೊತ್ತಿಗೆ 12:30, 12:45, 1 o'clock ಅಷ್ಟೊತ್ತಿಗೆ ರೀಚ್ ಆದರೆ ಆ ಫಂಕ್ಷನ್ನು ಅಟೆಂಡ್ ಮಾಡಿ ಮನೆಗೆ ಒಟ್ಟಿಗೆ ಹೋಗ್ಬೋದು ಅಂತ. ಇಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಯಿತು. 11:30 ಆ ಥರ ಆಯಿತು ಇವರು ಕುಣಿಸೋ ಅಷ್ಟೊತ್ತಿಗೆ. ಕುಣಿಸಿದ ತಕ್ಷಣ ನಾನೇ ಫಸ್ಟು ಬೇಗ ಹೋಗಿ ಎಲ್ಲ ನಮ್ಮ ಚಿಕ್ಕಮ್ಮವರೆಲ್ಲ ಕೊಟ್ಟಿದ್ದಾದಮೇಲೆ ನೆಕ್ಸ್ಟ್ ನಾನು ಹೋಗಿ ಎಲ್ಲ ನಾನು ಮಮ್ಮಿ ಎಲ್ಲ ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು ಎಲ್ಲರಿಗೂ ಅದೇ ಹೇಳ್ತಾಯಿದ್ವಿ ಹೊರಡ್ತೀವಿ ಅಂತ ಅಂದ್ಬಿಟ್ಟು. ಎಲ್ಲ ಊಟ ಮಾಡ್ಕೊಂಡು ಹೋಗಿರಂತೆ ಇರಿ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಅಷ್ಟು ಟೈಮ್ ಇರಲಿಲ್ಲ, ಮತ್ತು 11:30ಗೆ ಬೇಗ ಊಟನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಇದು ಬಂದು ಅವ್ರ ಮಗಳು ಸೆಕೆಂಡ್ ಬೇಬಿದು ಸೀಮಂತ ಇರೋದು. ಇದು ಫಸ್ಟ್ ಬೇಬಿ, ಇವಾಗ ಸೆಕೆಂಡ್ ಬೇಬಿಗೆ ಸೀಮಂತ ಫಂಕ್ಷನ್ನು ಇವಾಗ ನಡೀತಾ ಇರೋದು. ಕ್ಲಾರಿಟಿ ಹೇಳ್ತಾ ಇದ್ದೀನಿ ಅಷ್ಟೇ. ಚಿಕ್ಕಮ್ಮ ಅವರ ಸ್ವಂತ ತಮ್ಮ ಅವರು, ತಮ್ಮನ ಹೆಂಡ್ತಿದು ಸೀಮಂತ. ಇವಾಗ ಫ್ಯಾಮಿಲಿ ಫೋಟೋ ಸೆಷನ್ ಸ್ಟಾರ್ಟಿಂಗಲ್ಲಿ ಫಸ್ಟೇ ಎಲ್ಲ ಆಗ್ತಾಯಿದೆ. ನನ್ನ ತಮ್ಮನೂ ಅಷ್ಟೇ, ಅವನು ವೀಡಿಯೋ ಎಲ್ಲ ಮಾಡ್ಕೋತಾ ಇದ್ದ. ಕಂಪ್ಲೀಟ್ ಫಂಕ್ಷನ್ದ ವೀಡಿಯೋ ಫೋಟೋಸ್ ಅದೆಲ್ಲ ಅವ್ನು ಕ್ಯಾಪ್ಚರ್ ಮಾಡ್ಕೋತಾ ಇದ್ದ. ಇವಾಗ ಅದಕ್ಕೆ ನೆಕ್ಸ್ಟ್ ನಾನು ಬಂದೆ, ಹಾಗೆ ಅರ್ಜೆಂಟಲ್ಲಿ ಬಂದು ಕುಂಕುಮ ಎಲ್ಲ ಇಟ್ಬಿಟ್ಟು ತಟ್ಟೆ ಎಲ್ಲ ಮುಗಿಸ್ತಾರಲ್ಲ. ಇವಾಗ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ನಮ್ಮ ಕಡೆ ಈ ಥರನೇ ಮಾಡೋದು. ಕಾಮನಾಗಿ ಸಿಮಿಲಾರಿಟಿ ಇರುತ್ತೆ, ಬಟ್ ಒಂದೊಂದರಲ್ಲಿ ಬೇರೆ ಬೇರೆ ಥರನೂ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ನಾನು ಸಿಂಪಲ್ಲಾಗಿ ಡ್ರೆಸ್ಸೇ ಹಾಕ್ಕೊಂಡಿದ್ದೆ. ನಾನು ಸ್ಯಾರಿ ಎಲ್ಲ ಏನೂ ಉಟ್ಕೊಂಡಿರಲಿಲ್ಲ. ನಾನು ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡ್ರೆ ಟ್ರಾವೆಲಿಂಗಿಗೂ ಈಸಿ ಇರುತ್ತೆ ಅಂದ್ಬಿಟ್ಟು ಈ ಥರ ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ. ಅನಾರ್ಕಲಿ ಡ್ರೆಸ್ ಆ ಥರದ್ದು. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಂಪಲ್ಲಾಗಿ ರೆಡಿ ಆಗಿದ್ದಿದ್ದು. ಚೈನ್, ಕರಿಮಣಿ ಚೈನ್ ಅದೇನು ಹಾಕ್ಕೊಂಡಿದ್ದೆ ಅದಂತೂ ತುಂಬ ಲುಕ್ ವೈಸ್ ಚೆನ್ನಾಗಿತ್ತು. ನನಗೆ ಎಸ್ಪೆಷಲಿ ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದು ತುಂಬಾ ಇಷ್ಟ ಆಯಿತು. ಮಮ್ಮಿನೂ ಅಷ್ಟೇ, ಅವರು ಒಂದು ಸಿಂಪಲ್ ಸ್ಯಾರಿ, ಕಲಂಕಾರಿ ಬ್ಲೌಸ್ ಹಾಕ್ಕೊಂಡು ಸ್ಯಾರಿ ಉಟ್ಕೊಂಡಿದ್ರು. ಸೊ ಈ ಥರ ಸಿಂಪಲ್ ಫಂಕ್ಷನ್ಗೆ ಈ ಥರ ಉಟ್ಕೊಂಡಾಗ ಚೆನ್ನಾಗಿರುತ್ತೆ ಅಂತ. ಪೂಜಾನೂ ಕಂಪ್ಲೀಟ್ ರೆಡಿ ನೋಡಿ, ಆವಾಗಲೇ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವಳು ರೆಡಿ ಆಗಿದ್ದಾಳೆ ಇವಾಗ. ಆಡಿದ್ದೆಲ್ಲ ಆಯ್ತು, ಕುಂದಿದ್ದು ಆಡಿದ್ದು. ಬಾಯ್ ಬಾಯ್ ನೋಡ ಅಣ್ಣ ಏನ ತೆಗಿಬೇಕಾ?
ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.